ಮಕ್ಕಳು ಪ್ರತಿದಿನ ಬಿಸ್ಕೆಟನ್ನು ಕೇಳ್ತಾನೆ ಇರ್ತಾರ. ಆದರೆ ಮೈದಾ ಸಕ್ಕರೆ ಬೆಳೆಸಿರುವಂತಹ ಬಿಸ್ಕೆಟ್ ಕೊಡೋದಕ್ಕೆ ನಿಮಗೆ ಮನಸ್ಸಾಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರುವಂತಹ 2 ರೀತಿಯ ಬಿಸ್ಕೆಟನ್ನು ಮನೆಯಲ್ಲೇ ಮಾಡಿ ನೋಡಿ. ಇದಕ್ಕೆ ಮೈದಾ ಸಕ್ಕರೆಯನ್ನು ಬಳಸ್ತಾ ಇಲ್ಲ. ಬೇಕರಿಲಿ ಸಿಗುವಂತಹ ಬಿಸ್ಕೆಟ್ನಷ್ಟೇ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಪದೇ ಪದೇ ಮಾಡಿಕೊಡೋದಕ್ಕೆ ಹೇಳ್ತಾರೆ. ಬನ್ನಿ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಈ ಬಿಸ್ಕೆಟನ್ನು ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಸಕ್ಕರೆನ ಬಳಸ್ತಾ ಇಲ್ಲ. ಸಕ್ಕರೆ ಬದಲಿಗೆ ನಾನು ಬೆಲ್ಲವನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಸುಮಾರು ಅರ್ಧ ಕಪ್ ಮೆಷರಿಂಗ್ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪೌಡ್ರ್ ಇದ್ದರೆ ಬೆಲ್ಲದ ಪೌಡ್ರ್ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂದರೆ ಬೆಲ್ಲವನ್ನು ತುರಿದು ಅಥವಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ಫ್ಲೇವರ್ಗೋಸ್ಕರ ನೀವು ಬೇಕಾದರೆ ವೆನಿಲಾ ಎಸೆನ್ಸನ್ನು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಬಳಸಿರೋದು. ನೀವು ಬೇಕಾದರೆ ತುಪ್ಪ ಬಳಸ್ಬೋದು ಅಥವಾ ಬೆಣ್ಣೆನ ಕರಗಿಸಿ ಕೂಡ ಹಾಕ್ಕೊಳ್ಬೋದು, ಅಥವಾ ಆಲಿವ್ ಆಯಿಲ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಪುಡಿ ಬೆಲ್ಲ ತೊಗೊಂಡಿಲ್ಲ, ಹಾಗಾಗಿ ಬೇಗ ಇದು ಕರಗಲ್ಲ. ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ. ನೋಡಿ, ಈ ರೀತಿ ಒಂದು ಪೇಸ್ಟ್ ರೀತಿ ಆಗಿದೆ. ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಹೆಚ್ಚಾಗಿ ಬೇಕರಿಗಳಲ್ಲಿ ಈ ಮೈದಾ ಬಳಸ್ಕೊಂಡೇ ಬಿಸ್ಕಿಟನ್ನು ಮಾಡೋದು. ನಾನು ಮೈದಾವನ್ನು ಬಳಸದೆ ಬಿಸ್ಕಿಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೀಗ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಣಿಸ್ತಿರ್ಬೋದು, 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ನೋಡಿ ಈ ರೀತಿ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇದರಲ್ಲೆಲ್ಲ ಗಂಟೆಲ್ಲ ಉಂಡೆ ಉಂಡೆ ರೀತಿ ಇದೆ ಅಲ್ಲ ನೋಡಿ, ಈ ರೀತಿ ಇರುತ್ತೆ. ಹಾಗಾಗಿ ಜರಡಿ ಹಿಡ್ಕೊಂಡ್ರೆ ಇದೆಲ್ಲ ಹೋಗುತ್ತೆ. ಈ ರೀತಿ ಪೌಡ್ರೇ ಹಾಕ್ಕೊಳ್ಬೇಕಾಗತ್ತೆ. ಈಗ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೂ ಕೂಡ ಹಾಗೆ ಗಂಟೆಲ್ಲ ಇರುತ್ತೆ. ಈ ರೀತಿ ಜರಡಿ ಹಾಕ್ಕೊಂಡ್ರೆ ಹೋಗುತ್ತೆ ಅದೆಲ್ಲ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಬಾಂಬೆ ರವೆಯನ್ನು ಹಾಕ್ಕೊಂಡಿರೋದು. ಈ ರವೆನ ಬಳಸೋದ್ರಿಂದ ಈ ಬಿಸ್ಕಿಟ್ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ. ಇವಿಷ್ಟನ್ನು ಜರಡಿ ಹಿಡ್ಕೊಂಡ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರನ್ನು ಸೇರಿಸ್ಕೊಂಡು ಜರಡಿ ಹಿಡ್ಕೊಂಡೆ. ಹಾಗೆ ಅದೇ ಪ್ರಮಾಣದಲ್ಲಿ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ. ಇವೆರಡನ್ನು ನಾನು ಜರಡಿ ಹಿಡ್ಕೊಂಡಾಗಿದೆ. ಇದಕ್ಕೆ ನಾನು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗೂ ಹಾಗೆ ಸ್ಲೋಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಆದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಎಣ್ಣೆ ಹಾಗೆ ಹಿಟ್ಟೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಿ ನೋಡಿ ಸ್ಲೋಲಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿನ ಸಹಾಯದಿಂದನೂ ಮಿಕ್ಸ್ ಮಾಡ್ಕೊಳ್ಬೋದು, ಅಂದರೆ ಕೈಯಲ್ಲೇ ಈ ರೀತಿ ಸ್ಲೋಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಈ ರೀತಿ ತುಂಬ ಹಾರ್ಡಾಗಿ ನೀವು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀರಲ್ಲ, ಆ ರೀತಿ ಒತ್ತಿ ಒತ್ತಿ ಎಲ್ಲ ಕಲಿಸೋದಕ್ಕೆ ಹೋಗಬೇಡಿ. ಸಾಫ್ಟಾಗಿ ಈ ರೀತಿ ಸ್ಲೋಲಿ ಇದನ್ನು ಕಲಿಸ್ಕೊಳ್ಬೇಕು. ಈ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಸ್ಲೋಲಿ ಯಾಕೆ ಕಲಿಸ್ಕೊಳ್ಬೇಕಂದ್ರೆ, ಈ ಬಿಸ್ಕಿಟನ್ನು ನಾವು ಬೇಕ್ ಮಾಡ್ಕೊಳ್ತೀವಲ್ಲ ಆವಾಗ ಅದು ಉಬ್ಬಿ ಬರುತ್ತೆ. ಯಾಕೆಂದರೆ ನಾವು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾನೆಲ್ಲ ಉಪಯೋಗಿಸಿದ್ದೀವಿ. ಅದು ಆ್ಯಕ್ಟಿವೇಟ್ ಆಗುತ್ತೆ. ನಾವು ತುಂಬ ಹಾರ್ಡಾಗಿ ಕಲಿಸಿದ್ರೆ ಅದು ಉಬ್ಬಿ ಬರಲ್ಲ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರಲ್ಲ. ಬೇಕ್ರಿಲಿ ಸಿಗೋ ರೀತಿ ಬರಬೇಕಾದ್ರೆ ಅದೇ ರೀತಿ ಕಲಿಸ್ಕೊಳ್ಬೇಕಾಗತ್ತೆ. ಇದನ್ನೊಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನಿಲ್ಲಿ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ಇದ್ರ ಒಳಗಡೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಬೋದು ಅಥವಾ ಮರಳನ್ನು ಕೂಡ ಸೇರಿಸ್ಕೊಳ್ಬೋದು. ಇದನ್ನು ಒಂದು ಮುಚ್ಚಿಟ್ಟು ಒಂದು 10 ನಿಮಿಷ ಪ್ರೀ ಹೀಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಇದು ಪ್ರೀ ಹೀಟ್ ಆಗೋದ್ರೊಳಗೆ ನಾನು ನೋಡಿ ಇಡ್ಲಿ ತಟ್ಟೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿಟ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಕೂಡ ಸವರಿಟ್ಕೊಳ್ಬೋದು. ಈ ರೀತಿ ಎಣ್ಣೆ ಅಥವಾ ತುಪ್ಪ ಸವರಿಟ್ಕೊಂಡ್ರೆ ಬಿಸ್ಕಿಟನ್ನು ತೆಗಿಯೋದಕ್ಕೆ ಈಸಿ ಆಗುತ್ತೆ. ಇದು ಚೆನ್ನಾಗಿ ಬೇಕಾದ ನಂತರ 10 ನಿಮಿಷ ಆಗಿದೆ ನೋಡಿ. ಮಿಶ್ರಣ ಕೂಡ ಚೆನ್ನಾಗಿ ನೆಂದಿದೆ. ರವೆ ಎಲ್ಲ ಚೆನ್ನಾಗಿ ಉಬ್ಬಿದೆ. 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಡಬೇಕಾಗತ್ತೆ. ನಾನು ರವೆಯನ್ನು ಬಳಸಿರೋದ್ರಿಂದ ನೋಡಿದೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನ್ ತೊಗೊಂಡು ಈ ರೀತಿ ಸ್ವಲ್ಪ ಮಿಶ್ರಣವನ್ನು ತೊಗೊಳ್ತಾ ಇದ್ದೀನಿ. ಆವಾಗ ಎಲ್ಲ ಬಿಸ್ಕಿಟ್ಗಳು ಒಂದೇ ಶೇಪಲ್ಲಿ ಬರುತ್ತೆ. ಹಾಗಾಗಿ ಸ್ಪೂನಿನ ಸಹಾಯದಿಂದ ಇದನ್ನು ತಗೊಳ್ಬೇಕಾಗತ್ತೆ. ಯಾವುದಾದ್ರೂ ಒಂದು ಸ್ಪೂನ್ ಸೆಟ್ ಮಾಡಿಕೊಂಡು ಅದರಲ್ಲಿ ಈ ರೀತಿ ಒಂದು ಸ್ಪೂನ್ ತೊಗೊಂಡು ಇದನ್ನು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಉಂಡೆಗಳನ್ನಾಗಿ ಮಾಡ್ಕೊಳ್ಳುವಾಗೂ ಹಾಗೆ ಕ್ರ್ಯಾಕ್ಸ್ ಎಲ್ಲ ಬಂದರೂ ಪರವಾಗಿಲ್ಲ, ಬಿರುಕುಗಳು ಬಂದರೂ ತೊಂದರೆ ಇಲ್ಲ. ಆದರೆ ತುಂಬ ಹಾರ್ಡಾಗಿ ಒತ್ತಿ ಒತ್ತಿ ಇದನ್ನೆಲ್ಲ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ಲೋಲಿ ಇದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡ್ರೆ ಸಾಕು. ಬಿರುಕುಗಳೆಲ್ಲ ಬಂದರೂ ಪರವಾಗಿಲ್ಲ. ಬಿಸ್ಕಿಟ್ ಬೇಕಾದ ನಂತರ ಬಿರುಕುಗಳು ಇದ್ದರೂ ತೊಂದರೆ ಇಲ್ಲ. ಈಗ ನಾನು ಒಂದೊಂದೇ ಉಂಡೆಗಳನ್ನು ತೊಗೊಂಡು ಇದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ. ಒಂದು ಉಂಡೆ ತೊಗೊಂಡು ನೋಡಿ ಈಗ ಈ ರೀತಿ ಅಗಲ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ಇದಕ್ಕೆ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಚಾಕುವಿನ ಸಹಾಯದಿಂದ.
ಈ ರೀತಿ ಬೇಕಾದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಬೇಕ್ ಮಾಡ್ಕೊಳ್ಬೋದು. ನೋಡಿ ಉಂಡೆಗಳಲ್ಲಿ ಕ್ರ್ಯಾಕ್ಸ್ ಎಲ್ಲ ಇದೆ, ಬಿರುಕುಗಳೆಲ್ಲ ಹಾಗೆ ಇದೆ, ತೊಂದರೆ ಇಲ್ಲ ಅದು. ಬಟ್ ಮಾಡ್ಕೊಳ್ಳುವಾಗ ನೋಡಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಸೈಡೆಲ್ಲ ಈ ರೀತಿ ಕ್ರ್ಯಾಕ್ಸ್ ಬಂದರೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಬಟ್ ಜಾಸ್ತಿ ಪ್ರೆಸ್ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ. ಉಂಡೆಗಳನ್ನು ಮಾಡ್ಕೊಳ್ಳುವಾಗಲೂ ಹಾಗೆ ಜಾಸ್ತಿ ನಯವಾಗಿ ಮಾಡ್ಕೊಳ್ಬೇಕಂತ ಏನಿಲ್ಲ, ಲೈಟಾಗಿ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಈಗ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಇಡ್ಲಿ ತಟ್ಟೆ ಇದೆಯಲ್ಲ ಅದರ ಒಳಗಡೆ ಇಟ್ಟಿದ್ದೀನಿ ನೋಡಿ. ಎಲ್ಲದನ್ನು ಹಾಗೆ ಇಟ್ಟು ಮೇಲ್ಗಡೆ ನಾನು ಪಿಸ್ತಾವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಅಥವಾ ಪಿಸ್ತಾ ಬದಲಿಗೆ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರೂ ಕೂಡ ಹಾಕ್ಕೊಳ್ಬೋದು. ನೋಡಿ ಇದೀಗ ಎಲ್ಲವನ್ನು ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಪ್ಲೇಟ್ಗೂ. ಈ ಒಂದು 10 ನಿಮಿಷದ ನಂತರ ನೋಡಿ ಇಡ್ಲಿ ಪಾತ್ರೆ ಕೂಡ ಚೆನ್ನಾಗಿ ಬೇಕಾಗಿದೆ, ಅಂದರೆ ಚೆನ್ನಾಗಿ ಪ್ರೀ ಹೀಟ್ ಆಗಿದೆ. ಒಂದು 10 ನಿಮಿಷದ ತನಕ ಇದನ್ನು ಚೆನ್ನಾಗಿ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿಟ್ಟು 10 ನಿಮಿಷದ ನಂತರ ಇದನ್ನು ಈಗ ನೋಡಿ ಇಡ್ಲಿ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ಟು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಸುಮಾರು 25ರಿಂದ 30 ನಿಮಿಷದ ತನಕ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ, ಅಂದರೆ ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ಓವೆನ್ ಬಳಸದೆ ಮಾಡ್ತಾ ಇರೋದು ನಾನು, ಇಡ್ಲಿ ಪಾತ್ರೆನ ಉಪಯೋಗಿಸ್ಕೊಂಡು. ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ. ನೋಡಿ ಈಗ ಒಂದು 30 ನಿಮಿಷ ಆಗಿದೆ, ಚೆಕ್ ಮಾಡಿ ನೋಡ್ಬೋದು. ಸ್ವಲ್ಪ ಮೇಲ್ಗಡೆ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಸಾಫ್ಟ್ ಇದ್ದರೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಹಾರ್ಡ್ ಇದ್ದರೆ, ಸ್ವಲ್ಪ ಗಟ್ಟಿ ಆದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ನಾನೊಂದು 20 ನಿಮಿಷ 25 ನಿಮಿಷ ಇರುವಾಗ ನೋಡಿದೆ, ಮುಟ್ಟು ನೋಡಿದ್ರೆ ಸ್ವಲ್ಪ ಸಾಫ್ಟ್ ಇತ್ತು. ಇನ್ನೊಂದು 5 ನಿಮಿಷ 10 ನಿಮಿಷ ತಿರ್ಗಾ ಬೇಕ್ ಮಾಡೋದಕ್ಕಿಟ್ಟೆ. 30 ನಿಮಿಷ ಆಗಿದೆ ನೋಡಿ. ಇದೀಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಬಿಸ್ಕಿಟ್ ಅನ್ನೋದು. ಮನೆಯಲ್ಲೇ ಮಾಡ್ಕೊಂಡಂತಹ ಬಿಸ್ಕಿಟ್ ಇದು. ಓವೆನ್ ಇಲ್ಲದೆ ಪರ್ಫೆಕ್ಟಾಗಿ ಬೇಕ್ರಿಯಲ್ಲಿ ಸಿಗುವಂತಹ ಬಿಸ್ಕಿಟನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಬೇಕ್ರಿಯಲ್ಲೆಲ್ಲ ಹೇಗೆ ಸಿಗುತ್ತೋ ಅದೇ ರೀತಿ ಮನೆಯಲ್ಲೇ ಸಿಂಪಲಾಗಿ ಮನೇಲಿರುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಬೋದು. ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಹೇಳಿದ್ದೇನೋ ಅದೇ ರೀತಿ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಬೇಕ್ರಿಯಲ್ಲಿ ಸಿಗುವಂತಹ ಬಿಸ್ಕಿಟನ್ನು ರೆಡಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತಿಂಗ್ಳುಗಟ್ಟಲೆ ಇಟ್ಟರೂ ಕೂಡ ಕೆಡಲ್ಲ. ಆರೋಗ್ಯಕ್ಕೆ ಕೂಡ ಒಳ್ಳೆಯದೇ, ಯಾಕೆಂದರೆ ನಾನಿಲ್ಲಿ ಬೆಲ್ಲ ಬಳಸಿದ್ದೀನಿ, ಗೋಧಿ ಹಿಟ್ಟನ್ನು ಬಳಸಿದ್ದೀನಿ, ಎಣ್ಣೆ ಬಳಸಿದ್ದೀನಿ. ಎಣ್ಣೆ ಬದಲಿಗೆ ನೀವು ತುಪ್ಪ ಅಥವಾ ಬೆಣ್ಣೆ ಕೂಡ ಬಳಸ್ಬೋದು. ಬೇಕ್ರಿಗಳಿಂದ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹೆಲ್ದಿನೂ ಹೌದು ಇದು. ಮೈದಾ ಹಾಗೆ ಸಕ್ಕರೆನ ಬಳಸದೆ ಮಾಡಿರುವಂತಹ ಈ ಬಿಸ್ಕಿಟನ್ನು ಹೇಗೆ ಮಾಡೋದಂತ ನೋಡಿದ್ರಲ್ಲ. ಇನ್ನೊಂದು ರೀತಿಯ ಬಿಸ್ಕಿಟನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ಆ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು, ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಮೆಜರಿಂಗ್ ಕಪ್ ಅದು, ಅದರಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಕಪ್ಪನ್ನು ತೊಗೊಂಡು ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಹಾಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪೌಡ್ರನ್ನ ಹಾಕ್ಕೊಂಡಿರೋದು ನಾನಿಲ್ಲಿ. ಬೆಲ್ಲವನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ. ನೀವು ಸ್ಪೂನಿನ ಸಹಾಯದಿಂದ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ವಿಸ್ಕರನ್ನು ಉಪಯೋಗಿಸ್ಕೊಂಡು ಕೂಡ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಆದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕ್ರೀಮ್ ರೀತಿ ಆಗಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2-3 ನಿಮಿಷದ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಕ್ರೀಮಿ ರೀತಿ ಬರ್ತಾ ಇದೆ, ಕಾಣಿಸ್ತಿರ್ಬೋದು ನೋಡಿ. ಈ ರೀತಿ ಆಗಿದೆ. ಈ ರೀತಿ ಆಗಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬೆಲ್ಲವನ್ನು ಬಳಸಿದ್ದೀನಿ. ಬೆಲ್ಲ ಬದಲಿಗೆ ನೀವು ಸಕ್ಕರೆ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೀಗ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಈ ರೀತಿ ಜರಡಿ ಹಿಡ್ಕೊಂಡೇ ಹಾಕ್ಕೊಳ್ಳಿ. ಇದರಲ್ಲಿ ಗಂಟೆಲ್ಲ ಹಾಗೆ ಇರುತ್ತೆ, ಹಾಗಾಗಿ ಇದನ್ನೊಂದ್ಸಲ ಜರಡಿ ಹಿಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ನೀವು ತೊಗೊಂಡ್ರೆ 1 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ಬೇಕು. ಹಾಗೆ ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸೋಡಾ ಬಳಸಿರೋದಲ್ಲ, ಬೇಕಿಂಗ್ ಪೌಡ್ರನ್ನು ಹಾಕ್ಕೊಂಡಿರೋದು. ಈ ಬಿಸ್ಕಿಟ್ನ ಟೇಸ್ಟ್ ಇನ್ನೂ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸುಮಾರು ಅರ್ಧ ಕಪ್ ಆಗೋಷ್ಟು ಕೋಕೋನಟ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನು ಹಾಕ್ಕೊಂಡಿರೋದು. ನೀವು ಒಣ ಕೊಬ್ಬರಿಯನ್ನು ಚೆನ್ನಾಗಿ ತುರಿದು ಪೌಡ್ರ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು, ಆದರೆ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಒಣ ಕೊಬ್ಬರಿಯನ್ನೇ ಚೆನ್ನಾಗಿ ತುರಿದು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ಮೈದಾ ಸಕ್ಕರೆ ಬಳಸ್ತಾ ಇದ್ದರೂ ಕೂಡ ಕ್ರಿಸ್ಪಿಯಾಗಿರುವಂತಹ ಬಿಸ್ಕಿಟನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿ ಬರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ.
ನಾನಿಲ್ಲಿ ಹಾಲನ್ನು ಏನು ಹಾಕ್ಕೊಂಡಿಲ್ಲ ಇವಾಗ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತುಪ್ಪ ಹಾಕ್ಕೊಂಡಿರೋದ್ರಿಂದ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗತ್ತೆ. ನಂತರ ಹಾಲನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಹಾಲನ್ನು ಕೂಡ ಹಾಗೆ ಒಂದು ಸಲ ಜಾಸ್ತಿ ಹಾಲನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ ಹಾಲನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಡ್ರೈ ಅನಿಸಿದ್ರೆ ಮಾತ್ರ ಹಾಲನ್ನು ಸೇರಿಸ್ಕೊಳ್ತಾ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ನಾನೀಗ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನು ಮೊದಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ತುಂಬ ಡ್ರೈ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಬೋದು. ತುಂಬ ಮುದ್ದೆ ರೀತಿ ಅಂದರೆ ತುಂಬ ನೀರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಲು ಬೇಕು ಬೇಡ ಅಂತ. ಹಾಲು ಬದಲಿಗೆ ನೀವು ನೀರನ್ನು ಕೂಡ ಹಾಕ್ಕೊಳ್ಬೋದು. ಹಾಲು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುದ್ದೆ ರೀತಿ ಆಗ್ತಾಯಿದೆ. ಸ್ವಲ್ಪ ಮುದ್ದೆ ರೀತಿಯಾಗಿ ಅಂಟು ಬಂದರೆ ಆಯಿತು. ಚಪಾತಿ ಹಿಟ್ಟಿನ ಥರ ಎಲ್ಲ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಕಂತೇನಿಲ್ಲ. ಸ್ವಲ್ಪ ನೋಡಿ ಈ ರೀತಿ ಮುದ್ದೆ ರೀತಿ ಆದರೆ ಸಾಕಾಗತ್ತೆ. ಈ ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಓವೆನ್ ಬಳಸ್ತಾ ಇಲ್ಲ. ಹಾಗೆ ಗ್ಯಾಸಲ್ಲಿ ಪಾತ್ರೆಯಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಟಿರ್ತೀನಿ. ಈಗ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಓವೆನ್ ರೀತಿಯ ಒಂದು ಸೆಟಪನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿಟ್ಟು ಒಂದು 5 ನಿಮಿಷದ ತನಕ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮುಚ್ಚಿಟ್ಟು ಒಂದು 5 ನಿಮಿಷ ಹಾಗೆ ಪ್ರೀ ಹೀಟ್ ಮಾಡ್ಕೊಳ್ಳಿ. ಆವಾಗ ನೋಡಿ ಇದೀಗ ಸ್ವಲ್ಪ ಹೊತ್ತಾಗಿದೆ. 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಟ್ಟಿದ್ದೆ ಅಷ್ಟೇ. ರೆಸ್ಟ್ ಮಾಡಬೇಕು ಅಂತಲೂ ಏನಿಲ್ಲ. ಕೂಡಲೇ ಇದನ್ನು ನೋಡಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಮಿಶ್ರಣವನ್ನು ತಗೊಂಡು ಈ ರೀತಿ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ನೀಟಾಗಿ ಏನು ಶೇಪ್ ಕೊಡಬೇಕಂತಲೂ ಏನಿಲ್ಲ. ಸ್ವಲ್ಪ ಸೈಡಲ್ಲಿ ಕ್ರ್ಯಾಕ್ಸ್ ಬಂದೇ ಬರುತ್ತೆ, ಪರವಾಗಿಲ್ಲ. ಆ ರೀತಿ ಬಂದರೂ ಈ ರೀತಿ ಒಂದು ಡಿಸೈನನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿಯ ಸೌಟ್ ಇದ್ದರೆ ಈ ರೀತಿ ಡಿಸೈನನ್ನು ಮಾಡ್ಕೊಳ್ಬೋದು. ಇಲ್ಲಾಂದರೆ ಫೋರ್ಕ್ನ ಸಹಾಯದಿಂದ ಕೂಡ ಡಿಸೈನ್ ಮಾಡ್ಕೊಳ್ಬೋದು. ಅಥವಾ ಚಾಕುಯಲ್ಲಿ ಇದಕ್ಕೊಂದು ಲೈನ್ಸ್ ಹಾಕ್ಕೊಂಡ್ರೂ ಆಗುತ್ತೆ. ಅಥವಾ ಹಾಗೆಯೇ ಮಾಡ್ಕೊಳ್ತೀರಾದರೆ ಅದೇ ರೀತಿಯೂ ಮಾಡ್ಕೊಳ್ಬೋದು. ಏನು ಲೈನ್ಸ್ ಹಾಕ್ಕೊಳ್ಬೇಕು ಏನೂ ಇಲ್ಲ. ನೋಡಿ ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಬೇಕ್ರಿಯಲ್ಲಿ ಸಿಗುವಂತಹ ಒಂದು ಬಿಸ್ಕಿಟ್ ರೀತಿಯೇ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಡಿಸೈನನ್ನು ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಆ ರೀತಿ ಲೈನ್ಸ್ ಬಂದುಬಿಡುತ್ತೆ. ಎಲ್ಲವನ್ನು ನಾನು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಿಶ್ರಣವನ್ನು ತೊಗೊಂಡು ಕೈಯಲ್ಲಿ ಸ್ವಲ್ಪ ಉಂಡೆ ರೀತಿ ಮಾಡಿಕೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡಿಕೊಂಡು ಈ ರೀತಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಇದನ್ನು ಇಟ್ಕೊಳ್ಳುವಾಗೂ ಹಾಗೆ ಪ್ಲೇಟಲ್ಲಿ ಸ್ವಲ್ಪ ಗ್ಯಾಪ್ ಇಡಬೇಕಾಗತ್ತೆ ಪ್ರತಿಯೊಂದಕ್ಕೂ. ಇಲ್ಲಾಂದರೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ ಚೆನ್ನಾಗಿ ಬೆಂದ ನಂತರ. ಆವಾಗ ಸ್ವಲ್ಪ ಸೈಜ್ ಇನ್ನೂ ದೊಡ್ಡದಾಗತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಪ್ ಇಡಬೇಕಾಗತ್ತೆ. ನೋಡಿ ಪ್ರತಿಯೊಂದು ಬಿಸ್ಕಿಟ್ ಮಿಡ್ಲಲ್ಲೂ ಗ್ಯಾಪ್ ಇದೆ. ಈಗ ಒಂದು 5 ನಿಮಿಷ ಆಗಿದೆ. ಈ ಪಾತ್ರೆ ಕೂಡ ಚೆನ್ನಾಗಿ ಪ್ರೀ ಹೀಟ್ ಆಗಿದೆ. ಇವಾಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಬಿಸ್ಕಿಟ್, ಆ ಪ್ಲೇಟನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಪಾತ್ರೆ ಎಲ್ಲ ಕಪ್ಪಗಾಗಲ್ಲ. ಉಪ್ಪು ಹಾಕ್ಕೊಳ್ಳದೇ ಇದ್ದರೂ ಪರವಾಗಿಲ್ಲ. ಆದರೆ ಉಪ್ಪನ್ನು ಹಾಕ್ಕೊಂಡ್ರೆ ಪಾತ್ರೆ ತುಂಬ ಚೆನ್ನಾಗಿರುತ್ತೆ, ಕಪ್ಪೇನಾಗಲ್ಲ. ನೋಡಿ ಈ ರೀತಿಯೂ ಮಾಡ್ಕೊಳ್ಬೋದು. ಫೋರ್ಕನ್ನು ತೊಗೊಂಡು ಈ ರೀತಿ ಡಿಸೈನ್ ಮಾಡ್ಕೊಳ್ಬೋದು. ಅಥವಾ ಚಾಕುವಲ್ಲಿ ಈ ರೀತಿ ಲೈನ್ಸ್ ಹಾಕ್ಕೊಂಡ್ರೂ ಆಗುತ್ತೆ. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಇವಾಗ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಲ್ಲ, ನೋಡಿ ಈ ರೀತಿ ಬಿಸ್ಕಿಟನ್ನು ಈ ರೀತಿ ಒಂದು 30-35 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದೀಗ ಚೆನ್ನಾಗಿ ಬೆಂದಿದೆ, ಕಾಣಿಸ್ತಿರ್ಬೋದು. ಒಂದು 30-35 ನಿಮಿಷ ಆಗಿದೆ. ಇದನ್ನು ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸ್ವಲ್ಪ ಬಿಸಿ ಇರುವಾಗ ಅಷ್ಟೊಂದು ಕ್ರಿಸ್ಪಿ ಅನಿಸಲ್ಲ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಬಿಸಿಯೆಲ್ಲ ಹೋದ ನಂತರ ಇದನ್ನು ಕಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಬೇಕ್ರಿಯಲ್ಲಿ ಸಿಗೋಷ್ಟೇ ರುಚಿಯಾಗಿ ಬಿಸ್ಕಿಟನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ. ಎರಡೂ ಕಡೆ ಟೆಕ್ಸ್ಚರ್ ನೋಡಿ, ಹಾಗೆ ಕಲರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಯಾವ ರೀತಿ ಇದೆ ಅಂತ ಕಾಣಿಸ್ತಿರ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ನೀವು 1 ತಿಂಗಳು ತನಕ ಇಟ್ಟರೂ ಕೆಡಲ್ಲ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಇದೆಲ್ಲ ಮಾಡಿಕೊಡ್ಬೋದು. ಅಥವಾ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಇದನ್ನು ಹಾಕ್ಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಒಳ್ಳೆಯದು ಆರೋಗ್ಯಕ್ಕೆ. ಯಾಕೆಂದರೆ ನಾನಿಲ್ಲಿ ಸಕ್ಕರೆ ಬಳಸಿಲ್ಲ, ಮೈದಾ ಬಳಸಿಲ್ಲ, ಎಣ್ಣೆ ಕೂಡ ಹಾಕ್ಕೊಳ್ತಾ ಇಲ್ಲ. ಹಾಗೆ ಎಣ್ಣೆಯಲ್ಲಿ ಕೂಡ ಕರಿತಾ ಇಲ್ಲ ಇದನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಈ 2 ಬಗೆಯ ಆರೋಗ್ಯಕರವಾದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ. ಈ ರೆಸಿಪಿಗಳು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ರೀತಿಯ ಅದ್ಭುತವಾದ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದಗಳು.